ಉತ್ತರ ಕರ್ನಾಟಕದ ನಾಯಕರಿಗೆ ಡಿ.ಸಿ.ಎಂ ಸ್ಥಾನ ಸಿಗುತ್ತಾ ಅನ್ನುವ ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇದೆ. ಯಾಕೆಂದರೆ ಈ ಥರದ ಒಂದು ಚರ್ಚೆ ಕಾಂಗ್ರೆಸ್ನ ಹೈಕಮಾಂಡ್ ಮಟ್ಟದಲ್ಲಿ ನಡೀತಾ ಇದೆ ಅಂತ ಹೇಳಲಾಗ್ತಾ ಇದೆ. ಅದರಲ್ಲೂ ಇಬ್ಬರು ಪ್ರಮುಖ ನಾಯಕರಿಗೆ ಪಟ್ಟವನ್ನು ಕೊಡೋದರ ಹಿಂದೆ ಹಲವು ಲೆಕ್ಕಾಚಾರಗಳು ಕೂಡ ಇದೆ ಅಂತ ಹೇಳಿ ಗಂಭೀರವಾದಂತಹ ಚರ್ಚೆಗಳು ರಾಜಕೀಯ ವಲಯದಲ್ಲಿ ಕಾಂಗ್ರೆಸ್ ಪಾಳೆಯದಲ್ಲಿ ಕೇಳಿ ಬರ್ತಾ ಇದೆ. ಒಂದು ಸತೀಶ್ ಜಾರಕಿಹೊಳಿ ಅವರು, ಮತ್ತೊಂದು ಎಂ.ಬಿ. ಪಾಟೀಲ್ ಅವರಿಗೆ ಡಿ.ಸಿ.ಎಂ ಸ್ಥಾನವನ್ನು ನೀಡೋದಕ್ಕೆ ಹೈಕಮಾಂಡ್ ಚಿಂತನೆಯನ್ನು ನಡೆಸಿದೆ. ಹೈಕಮಾಂಡ್ ನೀಡುತ್ತಾ ಈ ಸ್ಥಾನವನ್ನು ಅಂತೇಳಿ ಚರ್ಚೆಗಳು ಆಗ್ತಾ ಇರುವಂಥದ್ದು. ಇದಕ್ಕೆ ಪ್ರಮುಖ ಕಾರಣ 2028ರ ಚುನಾವಣೆ. ಆ ಚುನಾವಣೆಗೆ ಹೈಕಮಾಂಡ್ ಈಗಿನಿಂದಲೇ ತಯಾರಿಯನ್ನು ಮಾಡ್ತಾ ಇರುವಂಥದ್ದು. ಇದೇ ಲೆಕ್ಕಾಚಾರದಲ್ಲೇ ಹುದ್ದೆಯನ್ನು ಕೊಡೋದಕ್ಕೆ ತಂತ್ರಗಾರಿಕೆಯನ್ನು ಮಾಡಲಾಗ್ತಾ ಇದೆ ಅನ್ನೋ ಚರ್ಚೆಗಳು ಕೇಳಿ ಬರ್ತಾ ಇದೆ. ಉತ್ತರ ಕರ್ನಾಟಕದ ಭಾಗಕ್ಕೆ ಸೂಕ್ತ ಸ್ಥಾನಮಾನ ಸಿಕ್ಕಿಲ್ಲ ಅನ್ನುವ ಅಸಮಾಧಾನ ಇದೆ. ಆ ಅಸಮಾಧಾನವನ್ನು ಶಮನ ಮಾಡೋದಕ್ಕೋಸ್ಕರ ಹೈಕಮಾಂಡ್ ಈಗ ಮುಂದಾಗಿದೆಯಾ ಅನ್ನೋದು ಸದ್ಯದ ಪ್ರಶ್ನೆ. ಅದರಲ್ಲಿ ಇಬ್ಬರು ಪ್ರಮುಖ ನಾಯಕರಿಗೆ ಡಿ.ಸಿ.ಎಂ ಸ್ಥಾನವನ್ನು ಕಲ್ಪಿಸೋದಕ್ಕೆ ಹೈಕಮಾಂಡ್ ಮುಂದಾಗಿದೆ ಅಂತ ಹೇಳಲಾಗ್ತಾ ಇದೆ. ಒಬ್ಬರು ಸತೀಶ್ ಜಾರಕಿಹೊಳಿಯವರು, ಮತ್ತೊಬ್ಬರು ಎಂ.ಬಿ. ಪಾಟೀಲ್. ಸತೀಶ್ ಜಾರಕಿಹೊಳಿಯವರು ಎಸ್.ಟಿ ಸಮುದಾಯವನ್ನು ಪ್ರತಿನಿಧಿಸಿದರೆ ಎಂ.ಬಿ. ಪಾಟೀಲ್ ಲಿಂಗಾಯತ ಸಮುದಾಯವನ್ನು ಪ್ರತಿನಿಧಿಸ್ತಾರೆ. ಒಕ್ಕಲಿಗ ಸಮುದಾಯವನ್ನು ಪ್ರತಿನಿಧಿಸುವ ಡಿ.ಕೆ. ಶಿವಕುಮಾರ್ ಅವರು ಸಿ.ಎಂ ಆಗಿದ್ದಾರೆ. ದಲಿತ ಸಮುದಾಯವನ್ನು ಪ್ರತಿನಿಧಿಸುವಂತಹ ಡಾಕ್ಟರ್ ಜಿ. ಪರಮೇಶ್ವರ್ ಅವರು ಡಿ.ಸಿ.ಎಂ ಆಗಿದ್ದಾರೆ. ಹೀಗಾಗಿ ಸಿ.ಎಂ ಡಿ.ಸಿ.ಎಂ ಎರಡೂ ಸ್ಥಾನ ಹಳೆಯ ಮೈಸೂರಿನ ಭಾಗಕ್ಕೇನೆ ಕೊಟ್ಟಿದ್ದಾರೆ ಅನ್ನುವ ಬೇಸರ ಉತ್ತರ ಕರ್ನಾಟಕ ಭಾಗದಲ್ಲಿದೆ. ಇನ್ನು ಹಿಂದುಳಿದ ವರ್ಗಕ್ಕೆ ಸೇರಿದಂತಹ ಹರಿಪ್ರಸಾದ್ ಅವರು ಕರಾವಳಿ ಭಾಗದವರು. ಹೀಗಾಗಿ ಉತ್ತರ ಕರ್ನಾಟಕ ಭಾಗಕ್ಕೆ ಪ್ರಾಶಸ್ತ್ಯ ಸಿಕ್ಕಿಲ್ಲ. ಹಳೆ ಮೈಸೂರು ಹಾಗೂ ಕರಾವಳಿ ಭಾಗಕ್ಕೆ ಮಾತ್ರ ಪ್ರಮುಖ ಸ್ಥಾನಮಾನಗಳನ್ನು ಕೊಡಲಾಗಿದೆ ಅಂಥೇಳಿ ಹೇಳಲಾಗ್ತಾ ಇದೆ. ಹೀಗಾಗಿ ಉತ್ತರ ಕರ್ನಾಟಕಕ್ಕೆ ಸೂಕ್ತ ಸ್ಥಾನಮಾನ ಸಿಕ್ಕಿಲ್ಲ ಅನ್ನೋ ಅಸಮಾಧಾನ ಏನಿದೆ ಆ ಬೇಗುದಿಯನ್ನು ತಣ್ಣಗೆ ಮಾಡೋದಕ್ಕೆ ಹೈಕಮಾಂಡ್ ಪ್ಲಾನ್ ಮಾಡ್ತಾ ಇದೆ. ಲಿಂಗಾಯತ, ಮುಸ್ಲಿಂ, ಎಸ್.ಟಿ ಸಮುದಾಯಗಳಿಗೆ ಸ್ಥಾನ ಸಿಕ್ಕಿಲ್ಲ ಅನ್ನೋ ಸಿಟ್ಟು ಹಲವು ನಾಯಕರಲ್ಲಿದೆ, ಕಾರ್ಯಕರ್ತರಲ್ಲೂ ಇದೆ. ಹೀಗಾಗಿ ಲಿಂಗಾಯತ ಮತ್ತು ಎಸ್.ಟಿ ಸಮುದಾಯಕ್ಕೆ ಡಿ.ಸಿ.ಎಂ ಸ್ಥಾನವನ್ನು ಕೊಡೋ ಬಗ್ಗೆ ಸದ್ಯ ಚರ್ಚೆಗಳು ನಡೀತಾ ಇದೆ. ಎಂ.ಬಿ. ಪಾಟೀಲ್ ಮತ್ತು ಸತೀಶ್ ಜಾರಕಿಹೊಳಿಗೆ ಡಿ.ಸಿ.ಎಂ ಪಟ್ಟವನ್ನು ಕಟ್ಟಿದ್ರೆ ಸಮುದಾಯಗಳ ಜೊತೆಗೇನೆ ಉತ್ತರ ಕರ್ನಾಟಕದ ಪ್ರಭಾವವೂ ಕೂಡ ಕಾಂಗ್ರೆಸ್ಗೆ ಪ್ಲಸ್ ಆಗತ್ತೆ, ಮತ ಸೆಳಿಬೋದು ಅನ್ನೋದು ತಂತ್ರ. ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಹರೀಶ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಹರೀಶ್, ಉತ್ತರ ಕರ್ನಾಟಕ ಭಾಗದ ಇಬ್ಬರಿಗೆ ಡಿ.ಸಿ.ಎಂ ಸ್ಥಾನವನ್ನು ಕೊಡೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಪ್ಲಾನ್ ಮಾಡ್ತಾ ಇದೆ ಅಂತ ತಿಳಿದು ಬರ್ತಾ ಇದೆ. ಇದು ಸಾಧ್ಯತೆಗಳು ಎಷ್ಟಿದೆ ಹರೀಶ್? ನವೀನ್, ಬಹಳ ಮುಖ್ಯವಾಗಿರುವಂತದ್ದು ಈಗಾಗಲೇ ಕೂಡ ಹಳೆ ಮೈಸೂರು ಭಾಗದಲ್ಲಿ ಅದರಲ್ಲೂ ಕೂಡ ಒಕ್ಕಲಿಗ ಸಮುದಾಯದ ಪ್ರಮುಖ ನಾಯಕ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಗಾದಿಯನ್ನು ಅಲಂಕರಿಸಿದ್ದಾರೆ. ನಂತರ ಉಪಮುಖ್ಯಮಂತ್ರಿಯಾಗಿ ದಲಿತ ಸಮುದಾಯದ ನಾಯಕ ಡಿ.ಕೆ. ಪರಮೇಶ್ವರ್ ಅವರು ಇದ್ದಾರೆ. ಹಾಗಾಗಿ ಇವೆರಡೂ ಕೂಡ ಹಳೆ ಮೈಸೂರು ಭಾಗಕ್ಕೆ ಸೀಮಿತ ಆಗಿದೆ. ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಹಿಂದುಳಿದ ವರ್ಗಕ್ಕೆ ನೀಡಲಾಗಿದೆ. ಸೊ ಅದು ಕರಾವಳಿ ಭಾಗದಲ್ಲಿ ಒಂದಷ್ಟು ಅನುಕೂಲ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರದ ಇದೆ. ಆದರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಪಕ್ಷ ಮತ್ತು ಸರ್ಕಾರದ ಮಟ್ಟದಲ್ಲಿ ಪ್ರಮುಖವಾದಂತಹ ಸ್ಥಾನಮಾನಗಳನ್ನ ನೀಡಿಲ್ಲ ಅನ್ನುವಂಥ ಚರ್ಚೆಗಳು, ಕೂಗುಗಳು ಕೂಡ ಕೇಳಿ ಬರ್ತಾ ಇದೆ. ಹಾಗಾಗಿ ವಿಜಯಪುರ ಮತ್ತು ಬೆಳಗಾವಿ ಭಾಗದ ಪ್ರಮುಖ ನಾಯಕರು ಆಗಿರುವಂತಹ ಸತೀಶ್ ಜಾರಕಿಹೊಳಿ ಮತ್ತೆ ಎಂ.ಬಿ. ಪಾಟೀಲ್ ಇಬ್ಬರಿಗೂ ಕೂಡ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಆಗಿದೆ ಅಂತ ಹೇಳಲಾಗ್ತಿದೆ. ಸೊ ಈಗಾಗಲೇ ಕೂಡ ಸತೀಶ್ ಜಾರಕಿಹೊಳಿ ಅವರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣನ್ನು ಇಟ್ಟಿದ್ರು. ಆದ್ರೆ ಅವರಿಗೆ ಆ ಸ್ಥಾನ ಸಿಕ್ಕಿಲ್ಲ. ಎಸ್.ಟಿ ಸಮುದಾಯದಲ್ಲೂ ಕೂಡ ಒಂದಷ್ಟು ಕೊರಗಿದೆ. ಸೊ ಸಮುದಾಯಕ್ಕೆ ಅಧ್ಯಕ್ಷ ಸ್ಥಾನ ಸಿಕ್ಕಿಲ್ಲ ಅನ್ನುವಂಥ ಚರ್ಚೆ ಇದೆ. ಈ ಹಿನ್ನೆಲೆಯಲ್ಲಿ ಆ ಅಸಮಾಧಾನವನ್ನು ತಣಿಸುವಂತ ನಿಟ್ಟಿನಲ್ಲಿ ಸತೀಶ್ ಜಾರಕಿಹೊಳಿ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಅನ್ನುವಂತ ಚರ್ಚೆಗಳು ಕೂಡ ಹೈಕಮಾಂಡ್ ಮಟ್ಟದಾಗಿದೆ. ಇನ್ನು ಲಿಂಗಾಯತ ಸಮುದಾಯದಲ್ಲಿ ಪ್ರಮುಖ ಸ್ಥಾನಮಾನ ಸಿಕ್ಕಿಲ್ಲ ಅನ್ನುವಂಥದ್ದು ಕೂಡ ಅಲ್ಲೂ ಕೂಡ ಚರ್ಚೆ ಆಗ್ತಿದೆ. ಸೊ ಹಾಗಾಗಿ ಲಿಂಗಾಯತ ಸಮುದಾಯದ ನಾಯಕರು ಆಗಿರುವಂತಹ ವಿಜಯಪುರದಲ್ಲಿ ಮೂಲದವರಾಗಿರುವಂತಹ ಎಂ.ಬಿ. ಪಾಟೀಲ್ ಅವರಿಗೆ ಡಿ.ಸಿ.ಎಂ ಸ್ಥಾನವನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆ ಆಗಿದೆ. ಸೊ ಹಾಗಾಗಿ ಈ ಸಾಧಕ ಬಾಧಕಗಳ ಬಗ್ಗೆ ಪ್ರಮುಖವಾಗಿ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಆಗಿದೆ. ಸೊ ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ಕೂಡ ಮತ್ತೆರಡು ಡಿ.ಸಿ.ಎಂ ಹುದ್ದೆಗೆ ಸೃಷ್ಟಿಗೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ. ಸಹಮತವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ಹಾಗಾಗಿ ಹೈಕಮಾಂಡ್ ಮಟ್ಟದಲ್ಲಿ ಸದ್ಯದ ಮಟ್ಟಿಗೆ ಮತ್ತೆರಡು ಹೆಚ್ಚುವರಿಯಾಗಿ ಉಪಮುಖ್ಯಮಂತ್ರಿ ಸ್ಥಾನ ಸೃಷ್ಟಿ ಮಾಡಬೇಕು, ಅದು ಕೂಡ ಉತ್ತರ ಕರ್ನಾಟಕ ಭಾಗವನ್ನ ಕೇಂದ್ರೀಕರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆ ಆಗಿದೆ. ಇದೆಲ್ಲವೂ ಕೂಡ ಮುಂಬರ್ತಕ್ಕಂಥ 2028ರ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯನ್ನು ಗಮನದಲ್ಲಿಟ್ಕೊಂಡು ಹೈಕಮಾಂಡ್ ಒಂದು ಜಾತಿ ಸಮೀಕರಣದ ಲೆಕ್ಕಾಚಾರದಲ್ಲಿ ಈ ಒಂದು ಡಿ.ಸಿ.ಎಂ ಹುದ್ದೆಯನ್ನು ಸೃಷ್ಟಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೊರಟಿದೆ ಅಂತ ಹೇಳಲಾಗ್ತಿದೆ. ನವೀನ್, ಥ್ಯಾಂಕ್ ಯು ಹರೀಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.